ಸೌತೆಕಾಯಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೀನಿ. ನಾವು ಸೌತೆಕಾಯಿ ತಿನ್ಬೇಕಾದ್ರೆ ತುದಿದು ಕಟ್ ಮಾಡ್ಬಿಟ್ಟು ಈ ರೀತಿ ರಬ್ ಮಾಡ್ಬಿಟ್ಟು ಅದ್ರಲ್ಲಿ ಬರೋ ಬಿಳಿ ಪದಾರ್ಥಗಳನ್ನ ತೆಗ್ದ್ಬಿಟ್ಟು ಆಮೇಲೆ ತಿಂತೀವಿ ಅಲ್ವಾ. ಯಾಕೆ ಗೊತ್ತಾ ನಿಮ್ಗೆ? ಎಲ್ಲಾರ್ಗೂ ಗೊತ್ತಿರೋದು ಅದು ಕಹಿ ಅಂತ. ಹೌದು, ಕಹಿ. ಆದ್ರೆ ಇದರಲ್ಲಿ ಕ್ಯುಕರ್ಬೈಟಾಸಿನ್ ಅಂತ ಇರತ್ತೆ. ಆದ್ರೆ ಈ ಕುಕ್ಕರ್ಬೈಟಾಸಿನ್ ಇಂದ ದೇಹಕ್ಕೆ ಅದರದೇ ಆದಂತಹ ಅನುಕೂಲ ಮತ್ತೆ ಅನಾನುಕೂಲ ಎರಡೂ ಇದೆ. ಅನಾನುಕೂಲ ಏನು ಅಂತಂದ್ರೆ ಇದನ್ನ ನೀವೇನಾದ್ರೂ ತಿಂದ್ರೆ ನಿಮ್ಮ ಗಟ್ ಹೆಲ್ತ್ ಹಾಳಾಗತ್ತೆ. ತುಂಬಾ ಜನಕ್ಕೆ ಇರಿಟೇಷನ್ ಅಂತ ಅನ್ಸ್ಬೋದು, ಲೂಸ್ ಮೋಷನ್ ಆಗ್ಬೋದು, ಅಥವಾ ವಾಮಿಟ್ ಸೆನ್ಸೇಷನ್ ಬರ್ಬೋದು, ಅಥವಾ ಅಬ್ಡಾಮಿನಲ್ಲಿ ಪೇನ್ ಬರ್ಬೋದು. ಕೆಲವರಲ್ಲಿ ತಲೆನೋವು, ವರ್ಟಿಗೋ ಸಮಸ್ಯೆನೂ ಕೂಡ ಇದರಿಂದ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಕುಕ್ಕರ್ಬೈಟಾಸಿನ್ ಬಿ ಇಂದ ಆಗೋ ಅನುಕೂಲಗಳೇನು ಅಂದ್ರೆ ರಿಸರ್ಚ್ ಹೇಳೋ ಪ್ರಕಾರ ಲಿವರು, ಬ್ರೆಸ್ಟ್, ಲಂಗು ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್ ನ ಇದು ತಡೆಗಟ್ಟುತ್ತೆ. ಈ ಕ್ಯಾನ್ಸರ್ ಸೆಲ್ಗಳನ್ನ ನಾಶ ಮಾಡೋ ಕೆಪಾಸಿಟಿ ಅದಕ್ಕಿದೆ. ಸೌತೆಕಾಯಿ ಬೆಸ್ಟ್ ಆರೋಗ್ಯ ಲಾಭ ಏನು ಗೊತ್ತಾ? ಇದರಲ್ಲಿ 96% ಅಷ್ಟು ನೀರಿನ ಅಂಶ ಇರುತ್ತೆ. ಇದರಿಂದ ನಮ್ಮ ದೇಹ ಯಾವಾಗ್ಲೂ ಹೈಡ್ರೇಟ್ ಆಗಿರುತ್ತೆ. ಈಗ ಯಾರ್ಯಾರು ಒಳ್ಳೇದು ಅಂತ ಹೇಳ್ತೀವಿ. ಮಲಬದ್ಧತೆ, ಡಯಾಬಿಟಿಕ್, BP ಇರೋರ್ಗೆ, ಕೊಲೆಸ್ಟ್ರಾಲ್ ಇರೋರ್ಗೆ, ಕೂದಲಿನ ಆರೋಗ್ಯಕ್ಕೆ, ಸ್ಕಿನ್ ಆರೋಗ್ಯಕ್ಕೆ, ನಮ್ಮ ಮೂಳೆಗಳ ಆರೋಗ್ಯಕ್ಕೆ, ಆಮೇಲೆ ದೇಹದಲ್ಲಿರೋ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದ್ರಲ್ಲಿ ಸಹಾಯ ಮಾಡುತ್ತೆ. ನಮ್ಮ ಹೃದಯದ ಆರೋಗ್ಯಕ್ಕೆ, ಮತ್ತೆ ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ, ಹ್ಯಾಂಗ್ ಓವರ್ ನ ಕ್ಯೂರ್ ಮಾಡುತ್ತೆ. ಕಣ್ಣು ಕೆಳಗಡೆ ಏನಾದ್ರೂ ಊತ ಇತ್ತು ಅಂದ್ರೆ, ಪಫಿನೆಸ್ ಇತ್ತು ಅಂತ ಅದನ್ನ ರೆಡ್ಯೂಸ್ ಮಾಡುತ್ತೆ. ಡಾರ್ಕ್ ಸರ್ಕಲ್ ನ ತೆಗ್ದಾಕುತ್ತೆ. ನೋಡಿದ್ರಲ್ಲ ಎಷ್ಟು ಆರೋಗ್ಯ ಲಾಭಗಳಿದೆ ಅಂತ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಕೂಡ ಫಾಲೋ ಮಾಡಿ. ಧನ್ಯವಾದಗಳು.